ಪ್ರತಿ ಅಕ್ಷರಕ್ಕೂ ಬೆಲೆ ಕಟ್ಟುತ್ತೆ. ಅಕ್ಷರ ಕಲಿತವನಲ್ಲ. ಸಮಾಜದಲ್ಲಿ ಸರ್ಕಾರಿ ಕೆಲಸ ಬೇಕು, ಸರ್ಕಾರಿ ಶಿಕ್ಷಣ ಬೇಡ ಅನ್ನೋ ಮೈಂಡ್ ಸೆಟ್ ಬದಲಾಗಬೇಕು. ಕ್ಲಾಸ್ ರೂಮ್ನಲ್ಲಿ ಬೆಂಚ್ ಸರಿ ಇಲ್ಲ ಅಂತ ಯಾವ ವಿದ್ಯಾರ್ಥಿನೂ ಫೇಲ್ ಆಗಿಲ್ಲ ಸರ್. ಸಂವಿಧಾನ ರಚಿಸಿದವರು, ಸಿಲೆಬಸ್ ಬರೆದವರು, ವಿಜ್ಞಾನಿಗಳು, ದೊಡ್ಡ ದೊಡ್ಡ ಸಾಹಿತಿಗಳು, ಹೆಮ್ಮೆಯ ಕವಿಗಳು ಎಲ್ಲರೂ ಓದಿದ್ದು ಸರ್ಕಾರಿ ಕಾಲೇಜುಗಳಲ್ಲೇ. ಸರ್ಕಾರಿ ಶಿಕ್ಷಣ ಇಲ್ಲದಿದ್ರೆ ನೀವಲ್ಲಿರ್ತಿರ್ಲಿಲ್ಲ, ನಾನೆಲ್ಲಿರ್ತಿರ್ಲಿಲ್ಲ. ಪ್ರತಿಯೊಂದು ಮಾತು ಕಲಿತ ಜಾಗ, ಪ್ರತಿ ಹೆಜ್ಜೆ ಗುರುತು ಅರಿತ ಜಾಗ, ಕನಸುಗಳ ಜೊತೆಗೆ. ಸೋನಾಕ್ಷಿ, ನಾನು PCMB ಕಾಂಬಿನೇಷನಲ್ಲಿ GPUC ಓದಿದ್ದು. ಸೊ ಸೆಕೆಂಡ್ PU 96% ಬಂದಿದೆ. ಸೊ ಮೇನ್ ಕಾರಣ ಅಂತ ಹೇಳ್ಬೋದು, ಅಪ್ಪ ಅಮ್ಮ, ಪೇರೆಂಟ್ಸ್ ಆಗಿರ್ಬೋದು, ಟೀಚರ್ಸ್ ಎಲ್ಲರೂ ಇಂಪಾರ್ಟೆಂಟ್. ಮತ್ತು ಕಾಲೇಜ್ ಬಗ್ಗೆ ಹೇಳೋದಾದರೆ ಒಳ್ಳೆ ಎನ್ವಿರಾನ್ಮೆಂಟ್, ತುಂಬ ಚೆನ್ನಾಗಿದೆ ಎನ್ವಿರಾನ್ಮೆಂಟ್ ಓದಲಿಕ್ಕೆ. ಸ್ಟೂಡೆಂಟ್ಸ್ಗೆ ಹೈಲಿ ರೆಕಮೆಂಡೆಡ್, ತಾಲೂಕಲ್ಲಿ ಹೈಲಿ ರೆಕಮೆಂಡೆಡ್ ಕಾಲೇಜ್. ಮತ್ತು ಟೀಚರ್ಸ್ ತುಂಬ ಅಂದರೆ ತುಂಬ ಹೆಲ್ಪ್ ಮಾಡ್ತಾರೆ, ಎಲ್ಲ ಡೌಟ್ಸ್ಗಳನ್ನೂ ಕ್ಲಿಯರ್ ಮಾಡ್ತಾರೆ. ಸೊ ಪ್ರಾಕ್ಟೀಸ್ ಪೇಪರ್ಗಳ. ನನ್ನ ಹೆಸರು ಮಧು DS ಅಂತ ಅಂದ್ಬಿಟ್ಟು, ನಾನು ವಿಜ್ಞಾನ ವಿಭಾಗ ಸೆಕೆಂಡ್ ಇಯರಲ್ಲಿ ಈ ಸತಿ ನಾನು ಡಿಸ್ಟಿಂಕ್ಷನ್ ತಗೊಂಡಿದ್ದೀನಿ. ತುಂಬ ಖುಷಿ ಆಗ್ತಿದೆ. ನಾನು 10th ನಾನು ಡಿಸ್ಟಿಂಕ್ಷನ್ ತಗೊಳಕ್ಕಾಗಲಿಲ್ಲ. ಆವಾಗ ನಾನು ಕನ್ನಡ ಮೀಡಿಯಮಲ್ಲಿ ಓದಿದ್ದೆ. ಆವಾಗ ಕೆಲವರು ಹೇಳ್ತಿದ್ರು ಸೈನ್ಸು ಸ್ವಲ್ಪ ಕಷ್ಟ ಇರುತ್ತೆ, ನೀನು ಕನ್ನಡ ಮೀಡಿಯಮಲ್ಲಿ ಓದಿದ್ಯಾ, ನೆಕ್ಸ್ಟ್ ಇಂಗ್ಲೀಷ್ ಮೀಡಿಯಮ್ ಇರುತ್ತೆ ಅಂತ. ನಾನು ಈ ಕಾಲೇಜಿಗೆ ಬಂದಮೇಲೆ ಒಳ್ಳೊಳ್ಳೆ ಅನುಭವಿ ಲೆಕ್ಚರರ್ಸು ಪಾಠ ಮಾಡೋರು, ನಮಗೆ ತಲೆ ಒಳಕ್ಕೆ ಹೋಗೋ ಥರ ಪಾಠ ಮಾಡ್ತಿದ್ರು. ಅದು ನಮ್ಗೆ ತುಂಬ ಈಸಿ ಫೀಲ್ ಆಗ್ತಿತ್ತು ಅವ್ರು ಪಾಠ ಮಾಡ್ಬೇಕಾದ್ರೆ. ತುಂಬ ಅನುಭವಿ ಲೆಕ್ಚರರ್ಸ್ ಇರೋದ್ರಿಂದ ಮಕ್ಳಿಗೆ ಹೇಗೆ ಪಾಠ ಮಾಡಬೇಕು, ಯಾವ ಮೈಂಡ್ ಸೆಟ್ ಇರುತ್ತೆ ಅಂತ ಲೆವೆಲಿಗೆ ಪಾಠ ಮಾಡ್ತಿದ್ರು. ಮತ್ತು ನಮ್ಮ ಕಾಲೇಜಲ್ಲಿ ಸ್ಪೋರ್ಟ್ಸು, ಕಲ್ಚರಲ್ ಆ್ಯಕ್ಟಿವಿಟೀಸ್ಗೆ ತುಂಬ ಒತ್ತು ಕೊಡ್ತಾರೆ. ಮತ್ತು ಇಲ್ಲಿ ನಮಗೆ CET ಕ್ಲಾಸಸ್ ಕೂಡ ಮಾಡ್ತಾರೆ. 8:30 ಸ್ಟಾರ್ಟ್ ಆದರೆ 10:30 ತನಕ ಇರುತ್ತೆ. ಡೈಲಿ ರೆಗ್ಯುಲರ್ ಕ್ಲಾಸ್ ಇರೋದ್ರಿಂದ ನಮಗೆ ಮನಿ ಸೇವ್ ಆಗ್ತಿತ್ತು. ಎಕ್ಸ್ಟ್ರಾ CET ಕೋಚಿಂಗ್ ಹೋಗೋದು ಸ್ವಲ್ಪ ತಪ್ಪಿತ್ತು. ಆಮೇಲೆ ನಾವು. ನನ್ನ ಹೆಸರು ದೀಪಿಕ್ ಅಂತ. ನಾನು ಸರ್ಕಾರಿ ಪದವಿ ಪೂರ್ವ ಕಾಲೇಜು ತುರುವೇಕೆರೆಯಲ್ಲಿ ವಾಣಿಜ್ಯ ವಿಭಾಗದಲ್ಲಿ 96% ತೊಗೊಂಡಿದ್ದೀನಿ. ನನಗೆ ತುಂಬ ಖುಷಿ ಆಗ್ತಿದೆ. ಇದಕ್ಕೆ ಕಾರಣ ನನಗೆ ತಂದೆ ತಾಯಿ ಹಾಗೂ ನಾನು ಪಾಠ ಮಾಡಿದ ಲೆಕ್ಚರ್ಸ್ಗಳು, ಹಾಗೂ ನಾನು ಕನ್ನಡದಲ್ಲಿ 100ಕ್ಕೆ 100 ಅಂಕಗಳು ಪಡೆದಿದ್ದೀನಿ. ತುಂಬ ಖುಷಿ ಆಗ್ತಿದೆ. ನನ್ನ ಶ್ರಮಕ್ಕೆ ತಕ್ಕ ಫಲಿತಾಂಶ ನನಗೆ ಸಿಕ್ಕಿದೆ. ನನ್ನ ತಂದೆ ಹೆಸರು ಧನಂಜಯ ಅಂತ. ನಾನು ಒಂದು ಸಣ್ಣ ಹಳ್ಳಿಯಿಂದ ಬಂದಿದ್ದೀನಿ. ನನ್ನ ತಂದೆ ಒಬ್ಬರು ರೈತ, ನನ್ನ ತಾಯಿ ಗೃಹಿಣಿಯಾಗಿ ಕೆಲಸ ಮಾಡ್ತಿದ್ದಾರೆ. ನನ್ನ ತಂದೆ ತಾಯಿ ಪಡ್ತಿರೋ ಕಷ್ಟಕ್ಕೆ ನಾನು ಅವರಿಗೆ ತುಂಬ ಖುಷಿ ಕೊಡುವಂತಹ ಫಲಿತಾಂಶ ಕೊಟ್ಟಿದ್ದೀನಿ ಅಂತ ನಾನು ಖುಷಿ. ನಾನು ನಂಜೇಗೌಡ VN, ಪ್ರಾಂಶುಪಾಲರು, ಸರ್ಕಾರಿ ಪದವಿ ಪೂರ್ವ ಕಾಲೇಜು ತುರುವೇಕೆರೆ. ಈ ಸತಿ SLC ಫಲಿತಾಂಶ ಭಾಳ ದಾಖಲೆಯ ಪ್ರಮಾಣದಲ್ಲಿ ತುರುವೇಕೆರೆ ತಾಲೂಕಿನಲ್ಲಿ ಬಂದಿದೆ. ಪಾಸಾಗಿರ್ತಕ್ಕಂತಹ ವಿದ್ಯಾರ್ಥಿಗಳು ಮೊದಲ ಆಯ್ಕೆಯಾಗಿ ನಮ್ಮ ಸರ್ಕಾರಿ ಪದವಿ ಪೂರ್ವ ಕಾಲೇಜನ್ನು ನೀವು ಆಯ್ಕೆ ಮಾಡ್ಕೋಬೇಕು. ಏಕೆಂದರೆ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನಲ್ಲಿ ಈ ಸಲ ಪರೀಕ್ಷೆಯಲ್ಲಿ ಒಂದು ದಾಖಲೆಯ ಫಲಿತಾಂಶವನ್ನು ನೀಡಲಾಗಿದೆ. 22 ಡಿಸ್ಟಿಂಕ್ಷನ್ಗಳನ್ನು, 77 ಫಸ್ಟ್ ಕ್ಲಾಸ್ಗಳನ್ನು, 15 ದ್ವಿತೀಯ ದರ್ಜೆಯಲ್ಲಿ ಪಾಸ್ ಮಾಡಿ 75% ರಿಸಲ್ಟ್ ಈ ಸಲ ನಮ್ಮ ಕಾಲೇಜಿಗೆ ಬಂದಿದೆ. ನಮ್ಮ ಕಾಲೇಜಲ್ಲಿ ಆರ್ಟ್ಸಲ್ಲಿ HEPS ಇದೆ, ಕಾಮರ್ಸಲ್ಲಿ EBPA, EBSA, HEBA ಇದೆ. ಇಂಗ್ಲೀಷ್ ಮೀಡಿಯಮು EBSCS ಅಂತ, ಕಂಪ್ಯೂಟರ್ ಸೈನ್ಸು ಕಾಮರ್ಸಲ್ಲಿ ಇಂಗ್ಲೀಷ್ ಮೀಡಿಯಂ ಇದೆ. ಸೈನ್ಸಲ್ಲಿ PCMB ಮತ್ತು PCMCS ಇದೆ. ವಿದ್ಯಾರ್ಥಿಗಳು ಇದನ್ನು ಹೆಚ್ಚಿನ ಉಪಯೋಗವನ್ನು ಪಡ್ಕೋಬೇಕು. ಯಾಕೆಂದರೆ ಅತ್ಯಾಧುನಿಕವಾಗಿರ್ತಕ್ಕಂತಹ ಕಾಲೇಜು, 50 ವರ್ಷ ಪೂರೈಸಿರ್ತಕ್ಕಂಥ ಕಾಲೇಜು, ಉತ್ತಮವಾಗಿರ್ತಕ್ಕಂಥ ಲೈಬ್ರರಿ ಇದೆ, ಉತ್ತಮವಾಗಿರ್ತಕ್ಕಂತಹ ಗ್ರಂಥಾಲಯಗಳಿದ್ದಾವೆ, ಅತ್ಯಂತ ಹಳೆಯ ಎಕ್ವಿಪ್ಮೆಂಟ್ಗಳನ್ನು ಹೊಂದಿರತಕ್ಕಂಥ ಗ್ರಂಥಾಲಯಗಳಿದ್ದಾವೆ, ಉತ್ತಮ ನುರಿತ ಅನುಭವಿ ಉಪನ್ಯಾಸಕ ವರ್ಗವನ್ನು ನಾವು ಇಲ್ಲಿ ಇದ್ದೀವಿ. ಕಾಂಪಿಟೇಟಿವ್ ಎಕ್ಸಾಮ್ ಬರೆದು ನಾವೆಲ್ಲರೂ ಕೂಡ ಬಂದು ಈ ಒಂದು ಸರ್ಕಾರಿ ಪದವಿ ಪೂರ್ವ ಕಾಲೇಜಲ್ಲಿ ಒಂದು ಸರ್ಕಾರಿ ಶಾಲೆಯನ್ನು ಜ್ಞಾನದ ಶಾಲೆಯನ್ನಾಗಿ ಮಾಡುವಂತಹ ನಿಟ್ಟಿನಲ್ಲಿ ಪ್ರಯತ್ನವನ್ನು ಮಾಡ್ತಿದ್ದೀವಿ. ಈ ಸಲ PCMB ಮತ್ತು PCMCS ವಿದ್ಯಾರ್ಥಿಗಳಿಗೆ ಪ್ರತಿ ಶನಿವಾರ CET ಎಕ್ಸಾಮ್ಗಳನ್ನು ಮಾಡಬೇಕು ಅಂತಕ್ಕಂತಹ ಒಂದು ಪ್ಲಾನ್ ಮಾಡ್ಕೊಂಡು ಉಚಿತವಾಗಿ CET ಎಕ್ಸಾಮ್ ಅವರಿಗೆ ಪಾಠವನ್ನು ಮಾಡುವುದರ ಮೂಲಕವಾಗಿ ತಯಾರು ಮಾಡತಕ್ಕಂತಹ ಒಂದು ಪ್ಲಾನನ್ನು ಮಾಡ್ಕೊಂಡಿದ್ದೀವಿ. ಈ ಸತಿ ನಮ್ಮ ಕಾಲೇಜಿನಲ್ಲಿ 581 ಅಂಕಗಳನ್ನು ಪಡೆದು ತಾಲೂಕಿಗೆ ತೃತೀಯ ಸ್ಥಾನವನ್ನು ದೀಪಿಕಾ ಅಂತಕ್ಕಂಥ ವಿದ್ಯಾರ್ಥಿ ಪಡೆದಿದ್ದಾರೆ. ಮತ್ತು ಸೋನಾಕ್ಷಿ ಅಂತಕ್ಕಂಥವರು ಸೈನ್ಸಲ್ಲಿ 577 ಅಂಕಗಳನ್ನು ಪಡೆದು 96% ಪಡೆದು ತಾಲೂಕಿಗೆ ಉತ್ತಮವಾಗಿರ್ತಕ್ಕಂತಹ ಟಾಪರ್ ಆಗಿ ಹೊರಹೊಮ್ಮಿದ್ದಾರೆ. ನಮ್ಮ ಕಾಲೇಜಲ್ಲಿ ಓದಿರ್ತಕ್ಕಂಥ ವಿದ್ಯಾರ್ಥಿಗಳು ಅನೇಕ ಡಾಕ್ಟರ್ಗಳು, ಇಂಜಿನಿಯರ್ಗಳಾಗಿದ್ದಾರೆ. ಈಗ ಮಡಿಕೇರಿಯಲ್ಲಿ ಸ್ನೇಹ ಅಂತಕ್ಕಂಥ ಒಂದು ಹುಡುಗಿ ಈಗ MBBS ಮಾಡಿದೆ. ಶರತ್ ಅಂತಕ್ಕಂಥವ್ರು, ಉಲ್ಲಾಸ್ ಅಂತಕ್ಕಂಥ ವಿದ್ಯಾರ್ಥಿ, ಮತ್ತು ಇನ್ನೊಬ್ಬ ಗಗನ್ ಅಂತಕ್ಕಂಥ ವಿದ್ಯಾರ್ಥಿ ಜರ್ಮನಿಯಲ್ಲಿ ಒಬ್ಬ ಪ್ರಸಿದ್ಧವಾಗಿರ್ತಕ್ಕಂತಹ ಇಂಜಿನಿಯರ್ ಆಗಿ ಕಾರ್ಯನಿರ್ವಹಿಸ್ತಿದ್ದಾರೆ. ಡಾಕ್ಟರ್ ನಂಜಪ್ಪನವರು, ವಿಜಯ್ ಕುಮಾರ್ ಅವರು, ಹೀಗೆ ಅನೇಕ ಒಂದು ಸಾಧಕರನ್ನ ಸಮಾಜಕ್ಕೆ ಕೊಟ್ಟಿರ್ತಕ್ಕಂತಹ ಕಾಲೇಜು ಸರ್ಕಾರಿ ಪದವಿ ಪೂರ್ವ ಕಾಲೇಜು. ಈ ಸತಿ ವಿದ್ಯಾರ್ಥಿಗಳು ನಮ್ಮ ಕಾಲೇಜನ್ನು ಆಯ್ಕೆ ಮಾಡಿಕೊಂಡು ಉತ್ತಮ ಜ್ಞಾನವನ್ನು ಪಡ್ಕೋಬೇಕು ಅಂತ ನಾನು ಪ್ರೀತಿಪೂರ್ವಕವಾಗಿ ಎಲ್ಲರಲ್ಲಿ ಕೋರ್ಕೋತಾ ಇದ್ದೀನಿ. ನಮಸ್ಕಾರ.